ಯಾವ ನಕ್ಷತ್ರಕ್ಕೆ ಯಾವ ಗ್ರಹ ಅಧಿಪತಿ ಮತ್ತು ಸರಳ ಪರಿಹಾರ. ಅಶ್ವಿನಿ ನಕ್ಷತ್ರ. ಈ ನಕ್ಷತ್ರದಲ್ಲಿ ಜನಿಸುವವರಿಗೆ ವಿದ್ಯೆಕ್ಕಿಂತ ಬುದ್ಧಿಮಟ್ಟ ಜಾಸ್ತಿ. ಇವರು ಇನ್ನೊಬ್ಬರ ಸ್ನೇಹ ಬೇಗ ಸಂಪಾದಿಸುತ್ತಾರೆ. ಕರ್ನಾಟಕ ಪ್ರಸಿದ್ಧ ಸದ್ಗುರು ಸಾಯಿ ಜ್ಯೋತಿಷ್ಯರು ಲಕ್ಷ್ಮೀಕಾಂತ್ ಆಚಾರ್ಯ. ಹಣಕಾಸಿನ ಸಮಸ್ಯೆ, ಕೋರ್ಟ್ ಕೇಸ್, ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಹಿಂದೆ ಸಂಪರ್ಕಿಸಿ 9972833427. ಈ ನಕ್ಷತ್ರದ ಅಧಿಪತಿ ಕೇತು. ಕುಲದೇವರ ಆರಾಧನೆ ನಿತ್ಯ ಮಾಡಿ. ಅಶ್ವಿನಿ ನಕ್ಷತ್ರ ಅಧಿದೇವತೆ ಅಶ್ವಿನಿ ಕುಮಾರಿಯಾಗಿದ್ದು, ಅಶ್ವಿನಿ ನಕ್ಷತ್ರದ ದಿವಸ ಅಶ್ವಿನಿ ಕುಮಾರರನ್ನು ಪೂಜಿಸಿದರೆ ಆರೋಗ್ಯ ವೃದ್ಧಿಸುತ್ತದೆ, ದೀರ್ಘಾಯುಷ್ಯ ಉಂಟಾಗುತ್ತದೆ. ಭರಣಿ ನಕ್ಷತ್ರ. ಭರಣಿ ನಕ್ಷತ್ರದವರಿಗೆ ನಾವು ಸಾಮಾನ್ಯವಾಗಿ ಹೇಳೋದು ಭರಣಿ ನಕ್ಷತ್ರ ಧರಣಿ ಆಳುತ್ತಾರೆ ಅಂತ. ಇವರು ಏನೇ ಕೆಲಸ ಮಾಡಲಿ 10 ಸಲ ಯೋಚನೆ ಮಾಡುತ್ತಾರೆ. ಈ ನಕ್ಷತ್ರದ ಅಧಿಪತಿ ಶುಕ್ರ. ದುರ್ಗಾದೇವಿ ಆರಾಧನೆ ಮಾಡಬೇಕು. ಭರಣಿ ನಕ್ಷತ್ರದ ಅಧಿದೇವತೆ ಯಮನಾಗಿದ್ದು, ಭರಣಿ ನಕ್ಷತ್ರದ ದಿವಸ ಯಮನನ್ನು ನೀಲಿ ಬಣ್ಣದ ಹೂಗಳಿಂದ ಪೂಜಿಸಿದರೆ ಅಕಾಲಿಕ ಮೃತ್ಯುವಿನಿಂದ ಪಾರಾಗಬಹುದು. ಕೃತಿಕಾ ನಕ್ಷತ್ರ. ಇವರು ಒಳ್ಳೆಯ ಕೆಲಸಗಾರರು. ಯಾವುದೇ ಕೆಲಸ ಮಾಡಲಿ ಆ ಕೆಲಸಕ್ಕೆ ನ್ಯಾಯ ಒದಗಿಸುವವರು. ಆದರೆ ಅಹಂ ಜಾಸ್ತಿ. ಈ ನಕ್ಷತ್ರದ ಅಧಿಪತಿ ರವಿ. ಆದಿತ್ಯ ಹೃದಯ ಪಠನೆ ಒಳ್ಳೆಯದು. ಕೃತಿಕಾ ನಕ್ಷತ್ರದ ಅಧಿದೇವತೆ ಅಗ್ನಿಯಾಗಿದ್ದು, ಕೃತಿಕಾ ನಕ್ಷತ್ರದ ದಿವಸ ಅಗ್ನಿ ದೇವತೆಯನ್ನು ಕೆಂಪು ಹೂಗಳಿಂದ ಪೂಜಿಸಿದರೆ ಅಪೇಕ್ಷಿಸಿದ ಕಾರ್ಯಗಳು ಫಲಿಸುತ್ತದೆ. ರೋಹಿಣಿ ನಕ್ಷತ್ರ. ಈ ನಕ್ಷತ್ರದವರು ಉತ್ತಮ ಸ್ವಭಾವ, ಅತಿಥಿ ಸತ್ಕಾರ ಮನೋಭಾವದವರು, ಹಲವಾರು ಅಭಿರುಚಿ ಉಳ್ಳವರು. ಈ ನಕ್ಷತ್ರದ ಅಧಿಪತಿ ಚಂದ್ರ. ಶಿವನಿಗೆ ರುದ್ರಾಭಿಷೇಕ ಮಾಡುವುದು ಒಳ್ಳೆಯದು. ರೋಹಿಣಿ ನಕ್ಷತ್ರದ ಅಧಿದೇವತೆ ಬ್ರಹ್ಮನಾಗಿದ್ದು, ರೋಹಿಣಿ ನಕ್ಷತ್ರದ ದಿವಸ ಬ್ರಹ್ಮನನ್ನು ಪೂಜಿಸಿದರೆ ಕೆಲಸ ಕಾರ್ಯಗಳು ಸುಗಮವಾಗಿ ಅಭಿವೃದ್ಧಿ ಹೊಂದುತ್ತದೆ. ಮೃಗಶಿರ ನಕ್ಷತ್ರ. ಇವರಿಗೆ ಒಳ್ಳೆಯ ಬುದ್ಧಿವಂತಿಕೆ, ಆದರೆ ಉಪಯೋಗಿಸುವುದು ಕಡಿಮೆ, ಆಲಸಿಗಳು, ಭೋಗಪ್ರಿಯರು. ಈ ನಕ್ಷತ್ರದ ಅಧಿಪತಿ ಕುಜ. ಗಣಪತಿ ಆರಾಧನೆ, ಮಂಗಳ ಚಂಡಿಗೆ ಸ್ತೋತ್ರ ಹೇಳಿದರೆ ಒಳ್ಳೆಯದು. ಮೃಗಶಿರ ನಕ್ಷತ್ರದ ಅಧಿದೇವತೆ ಚಂದ್ರನಾಗಿದ್ದು, ಮೃಗಶಿರ ನಕ್ಷತ್ರದ ದಿವಸ ಚಂದ್ರನನ್ನು ಪೂಜಿಸಿದರೆ ಜ್ಞಾನ ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ. ಆರ್ದ್ರ ನಕ್ಷತ್ರ. ಇವರು ಗೊಂದಲ ಮನಸ್ಥಿತಿ ಇರುವವರು. ಬೇಗನೆ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ, ಆದರೆ ಒಂದು ಸಲ ತೆಗೆದುಕೊಂಡ ನಿರ್ಧಾರಕ್ಕೆ ಬದ್ಧರಾಗಿರುತ್ತಾರೆ. ಈ ನಕ್ಷತ್ರದ ಅಧಿಪತಿ ರಾಹು. ಸುಬ್ರಹ್ಮಣ್ಯ ಸ್ತೋತ್ರ ನಿತ್ಯ ಹೇಳಿ. ಆರಿದ್ರ ನಕ್ಷತ್ರದ ಅಧಿದೇವತೆ ಶಿವನಾಗಿದ್ದು, ಆರಿದ್ರ ನಕ್ಷತ್ರದ ದಿವಸ ಶಿವನನ್ನು ತಾವರೆ ಹೂಗಳಿಂದ ಪೂಜಿಸಿದರೆ ಸ್ಪರ್ಧೆಗಳಲ್ಲಿ ಜಯ ಉಂಟಾಗುತ್ತದೆ. ಪುನರ್ವಸು ನಕ್ಷತ್ರ. ಒಳ್ಳೆಯ ಸ್ವಭಾವ, ದೈವಶಕ್ತಿ, ಎಲ್ಲರೊಂದಿಗೆ ಹಂಚಿ ತಿನ್ನುವ ಪ್ರವೃತ್ತಿಯವರು. ಈ ನಕ್ಷತ್ರದ ಅಧಿಪತಿ ಗುರು ದತ್ತಾತ್ರೇಯ. ಗುರುಚರಿತ್ರೆ ಪಾರಾಯಣ ಮಾಡಿ. ಪುನರ್ವಸು ನಕ್ಷತ್ರದ ಅಧಿದೇವತೆ ಅದಿತಿ. ಕಾಶ್ಯಪ ಮಹರ್ಷಿಯ ಪತ್ನಿ, ದೇವತೆ ತಾಯಿ ಯಾಗಿದ್ದು, ಪುನರ್ವಸು ನಕ್ಷತ್ರದ ದಿವಸ ಅದಿತಿಯನ್ನು ಪೂಜಿಸಿದರೆ ತಾಯಿಯ ಮತ್ತು ಹಸು ಕರುಗಳ ರಕ್ಷಣೆ ಉಂಟಾಗುತ್ತದೆ. ಸಂತಾನಪೇಕ್ಷಿಗಳು ಸಹ ಪೂಜೆ ಮಾಡಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ. ಪುಷ್ಯ ನಕ್ಷತ್ರ. ಇವರು ರಾಜಕೀಯ ಇಷ್ಟಪಡುವವರು, ಜನಸೇವೆಯಲ್ಲಿ ಇರಲು ಇಷ್ಟಪಡುವವರು, ಹಿರಿಯರಿಗೆ ಅಧಿಕ ಗೌರವ ಕೊಡುವವರು. ಈ ನಕ್ಷತ್ರದ ಅಧಿಪತಿ ಶನಿ. ಹೆಚ್ಚಾಗಿ ನೀವು ಕೈಕಾಲು ಇಲ್ಲದವರಿಗೆ ತಿನ್ನಿಸಲು ಕೊಡಿಸಿ. ಪುಷ್ಯ ನಕ್ಷತ್ರದ ಅಧಿದೇವತೆ ಬೃಹಸ್ಪತಿಯನ್ನು ಅಂದರೆ ಗುರು ಪೂಜಿಸಿದರೆ ಹೆಚ್ಚಿನ ವ್ಯಾವಹಾರಿಕ ಜ್ಞಾನ, ಜಾಣ್ಮೆ ಅಭಿವೃದ್ಧಿ ಉಂಟಾಗುತ್ತದೆ. ಆಶ್ಲೇಷ ನಕ್ಷತ್ರ. ಈ ನಕ್ಷತ್ರದವರು ಆಡಂಬರ ಪ್ರಿಯರು ಮತ್ತು ಅಲಂಕಾರಕ್ಕೆ ಮನಸೋಲುವವರು, ಸೌಂದರ್ಯ ಪ್ರಿಯರು. ಈ ನಕ್ಷತ್ರದ ಅಧಿಪತಿ ಬುಧ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಆಶ್ಲೇಷ ನಕ್ಷತ್ರದ ಅಧಿದೇವತೆ ನಾಗನಾಗಿದ್ದು, ಆಶ್ಲೇಷ ನಕ್ಷತ್ರದ ದಿವಸ ನಾಗ ಅಂದರೆ ಸರ್ಪನನ್ನು ಪೂಜಿಸಿದರೆ ನಾಗದೋಷ ನಿವಾರಣೆಯಾಗುತ್ತದೆ. ಮಖ ನಕ್ಷತ್ರ. ಈ ನಕ್ಷತ್ರದವರು ಸ್ವಲ್ಪ ಹೆಚ್ಚೆ ಸ್ವಾಭಿಮಾನಿಗಳು. ಯಾರ ಹತ್ತಿರನೂ ಸಹಾಯ ಕೇಳುವುದು ಕಡಿಮೆ. ಈ ನಕ್ಷತ್ರದ ಅಧಿಪತಿ ಕೇತು. ಕುಲದೇವರ ಆರಾಧನೆ. ಮಖ ನಕ್ಷತ್ರದ ಅಧಿದೇವತೆ ಪಿತೃದೇವತೆಯಾಗಿದ್ದು, ಮಖ ನಕ್ಷತ್ರ ದಿವಸ ಪಿತೃದೇವತೆಯನ್ನು ಪೂಜಿಸಿದರೆ ಧನ, ಸಂತಾನ, ಹಸುಕರುಗಳು ವೃದ್ಧಿಯಾಗುತ್ತದೆ. ಪುಬ್ಬ ನಕ್ಷತ್ರ. ಈ ನಕ್ಷತ್ರದವರು ಸ್ವತಃ ಹಾಸ್ಯಪ್ರಿಯರು, ಸ್ವಲ್ಪ ಸಿಟ್ಟು ಕಡಿಮೆ, ತಾಳ್ಮೆ ಜಾಸ್ತಿ. ಈ ನಕ್ಷತ್ರದ ಅಧಿಪತಿ ಶುಕ್ರ. ಮಹಾಲಕ್ಷ್ಮಿ ಅಷ್ಟೋತ್ತರ ಪಾರಾಯಣ ಮಾಡಿ. ಪೂರ್ವ ಪಾಲ್ಗಿನ ನಕ್ಷತ್ರದ ಅಧಿದೇವತೆ ಪುಷ ಮಹರ್ಷಿಯಾಗಿದ್ದು, ಪೂರ್ವ ಪಾಲ್ಗುಣಿ ನಕ್ಷತ್ರದ ದಿವಸ ಪುಷ ಮಹರ್ಷಿಯನ್ನು ಪೂಜಿಸಿದರೆ ಅಪೇಕ್ಷಣೀಯ ವರ ವಧು ಸಿಗುತ್ತಾರೆ, ಧನ ವೃದ್ಧಿ ಹಾಗೂ ಚಟುವಟಿಕೆ ಉಳ್ಳವರಾಗುತ್ತಾರೆ. ಉತ್ತರ ನಕ್ಷತ್ರ. ಈ ನಕ್ಷತ್ರದ ವ್ಯಾವಹಾರಿಕವಾಗಿ ತುಂಬ ಚತುರರು.
ಎಲ್ಲರೊಂದಿಗೆ ಒಳ್ಳೆಯ ಸಂಬಂಧ ಹೊಂದಿರುವವರು. ಈ ನಕ್ಷತ್ರದ ಅಧಿಪತಿ ರವಿ. ತಾಂಬೂಲ ದಾನ ಮಾಡುವುದು ಒಳ್ಳೆಯದು. ಉತ್ತರ ಪಾಲ್ಗುಣಿ ನಕ್ಷತ್ರದ ಅಧಿದೇವತೆ ಆರ್ಯಮ ದೇವತೆಯಾಗಿದ್ದು, ಉತ್ತರ ಪಾಲ್ಗುಣಿ ನಕ್ಷತ್ರದ ದಿವಸ ಆರ್ಯಮ ದೇವತೆಯನ್ನು ಪೂಜಿಸಿದರೆ ಈ ದೇವತೆ ವಿವಾಹ, ಕರಾರುಗಳ ಪೋಷಕ ಹಾಗೂ ಶೌರ್ಯ ಮತ್ತು ದೀನರ ರಕ್ಷಣೆ ಉಂಟಾಗುತ್ತದೆ. ಹಸ್ತ ನಕ್ಷತ್ರ. ಈ ನಕ್ಷತ್ರದವರು ವಿಲಾಸಿ ಪ್ರಿಯರು, ಸ್ವಲ್ಪ ಸಿಟ್ಟು ಜಾಸ್ತಿ, ಆದರೆ ಹೃದಯವಂತರು. ಈ ನಕ್ಷತ್ರದ ಅಧಿಪತಿ ಚಂದ್ರ. ಶಿವನಿಗೆ ಬಿಲ್ವಪತ್ರೆ ಅರ್ಚನೆ ಮಾಡಿ. ಹಸ್ತ ನಕ್ಷತ್ರದ ಅಧಿದೇವತೆ ಸೂರ್ಯನಾಗಿದ್ದು, ಹಸ್ತ ನಕ್ಷತ್ರದ ದಿವಸ ಸೂರ್ಯನನ್ನು ಗಂಧ ಹಾಗೂ ಪುಷ್ಪಗಳಿಂದ ಪೂಜಿಸಿದರೆ ಧನ ಅಭಿವೃದ್ಧಿಯಾಗುತ್ತದೆ, ನೆಮ್ಮದಿ ಉಂಟಾಗುತ್ತದೆ. ಚಿತ್ತ ನಕ್ಷತ್ರ. ಈ ನಕ್ಷತ್ರದಲ್ಲಿ ಜನಿಸುವವರು ಸಮಚಿತ್ತ ಉಳ್ಳವರು, ಕವಿಗಳು, ಸಾಹಿತ್ಯ ಅಧ್ಯಯನದಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುವವರು. ಈ ನಕ್ಷತ್ರದ ಅಧಿಪತಿ ಕುಜ. ಅನ್ನದಾನ ಮಾಡುವಲ್ಲಿ ಹೋಗಿ ಕೈಲಾದ ಧನ ಸಹಾಯ ಹಾಗೂ ಸಹಾಯ ಮಾಡಿ. ಚಿತ್ತ ನಕ್ಷತ್ರದ ಅಧಿದೇವತೆ ತ್ವಷ್ಟ ದೇವತೆಯಾಗಿದ್ದು, ಚಿತ್ತ ನಕ್ಷತ್ರದ ದಿವಸ ತ್ವಷ್ಟ ದೇವತೆಯನ್ನು ಪೂಜಿಸಿದರೆ ಆರೋಗ್ಯ, ಜ್ಞಾನ, ಆಹಾರ ಧಾನ್ಯ ಅಭಿವೃದ್ಧಿ ಉಂಟಾಗುತ್ತದೆ. ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರದವರು ಮೃದು ಸ್ವಭಾವದವರು, ಬೇಗನೆ ಇನ್ನೊಬ್ಬರನ್ನು ನಂಬುವವರು, ಪರರಿಗೆ ಸಹಾಯ ಮಾಡುವವರು. ಈ ನಕ್ಷತ್ರದ ಅಧಿಪತಿ ರಾಹು. ಸುಬ್ರಹ್ಮಣ್ಯ ಆರಾಧನೆ ಮಾಡಿ. ಸ್ವಾತಿ ನಕ್ಷತ್ರದ ಅಧಿಪತಿ ವಾಯುದೇವನಾಗಿದ್ದು, ಸ್ವಾತಿ ನಕ್ಷತ್ರದ ದಿವಸ ವಾಯುದೇವನನ್ನು ಪೂಜಿಸಿದರೆ ದೈವಿಕ ಶಕ್ತಿಯನ್ನು ನೀಡುತ್ತಾನೆ. ವಿಶಾಖ ನಕ್ಷತ್ರ. ಈ ನಕ್ಷತ್ರದವರು ಬುದ್ಧಿವಂತರು, ಜೊತೆಗೆ ಹಠದ ಸ್ವಭಾವ. ಯಾವುದೇ ಕೆಲಸಕ್ಕೂ ತಮ್ಮ ಶ್ರಮದ ಬಗ್ಗೆ ಯೋಚಿಸುವುದಿಲ್ಲ. ಈ ನಕ್ಷತ್ರದ ಅಧಿಪತಿ ಗುರು. ರಾಯರ ಆರಾಧನೆ ಮಾಡಿ. ವಿಶಾಖ ನಕ್ಷತ್ರದ ದೇವತೆ ಇಂದ್ರಾಗ್ನಿಯಾಗಿದ್ದು, ವಿಶಾಖ ನಕ್ಷತ್ರದ ದಿವಸ ಇಂದ್ರಾಗ್ನಿಯನ್ನು ಕೆಂಪು ಹೂಗಳಿಂದ ಪೂಜಿಸಿದರೆ ಧನ ಮತ್ತು ಇಷ್ಟಾರ್ಥಗಳು ಈಡೇರುತ್ತವೆ. ಅನುರಾಧ ನಕ್ಷತ್ರ. ಈ ನಕ್ಷತ್ರದವರು ಕುಟುಂಬದ ಎಲ್ಲರ ಪ್ರೀತಿಗೆ ಪಾತ್ರರಾಗುವವರು, ಒಂದು ಕುಟುಂಬದ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವವರು. ಈ ನಕ್ಷತ್ರದ ಅಧಿಪತಿ ಶನಿ. ಬೆಳಗ್ಗೆ ತೈಲಂಬ್ಯಾಂಗ ಸ್ನಾನ ಮಾಡಿ. ಅನುರಾಧ ನಕ್ಷತ್ರದ ಅಧಿದೇವತೆ ಮಿತ್ರದೇವನಾಗಿದ್ದು, ಅನುರಾಧ ನಕ್ಷತ್ರದ ದಿವಸ ಮಿತ್ರದೇವನನ್ನು ಪೂಜಿಸಿದರೆ ಲಕ್ಷ್ಮಿ ಒಲಿಯುತ್ತಾಳೆ, ದೀರ್ಘಾಯುವಾಗುತ್ತಾರೆ. ಜ್ಯೇಷ್ಠ ನಕ್ಷತ್ರ. ಜಗಳತನದ ಜಾಯಮಾನವಲ್ಲದವರು, ನಿರ್ಮಲ ಸ್ವಭಾವ. ಈ ನಕ್ಷತ್ರದ ಅಧಿಪತಿ ಬುಧ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಜ್ಯೇಷ್ಠ ನಕ್ಷತ್ರದ ಅಧಿದೇವತೆ ಇಂದ್ರನಾಗಿದ್ದು, ಜ್ಯೇಷ್ಠ ನಕ್ಷತ್ರದ ದಿವಸ ಇಂದ್ರನನ್ನು ಪೂಜಿಸಿದರೆ ಪೌರುಷವಂತ, ಧನವಂತ, ಧಾರ್ಮಿಕ ಸ್ವಭಾವ ಉಂಟಾಗುತ್ತದೆ. ಮೂಲ ನಕ್ಷತ್ರ. ಈ ನಕ್ಷತ್ರದವರು ಕಲಾಪ್ರಿಯರು, ಎಲ್ಲರೊಂದಿಗೆ ಆರೋಗ್ಯಕರ ಸಂಬಂಧ ಹೊಂದಿರುವವರು, ಆದರೆ ಇವರಿಗೆ ಆರೋಗ್ಯದ ತೊಂದರೆ ಜಾಸ್ತಿ. ಈ ನಕ್ಷತ್ರದ ಅಧಿಪತಿ ಕೇತು. ಸಾಧ್ಯವಾದಾಗ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡಿ. ಮೂಲ ನಕ್ಷತ್ರದ ಅಧಿದೇವತೆ ಶಿನಿಋತಿಷಿ ದೇವತೆಯಾಗಿದ್ದು, ಮೂಲ ನಕ್ಷತ್ರದ ದಿವಸ ಶಿನಿಋತಿಷಿ ದೇವತೆಯನ್ನು ಪೂಜಿಸಿದರೆ ನರಕನ ಯಾತನೆಯಿಂದ ಮುಕ್ತನಾಗುತ್ತಾನೆ, ದೋಷಗಳು ಪರಿಹಾರವಾಗುತ್ತವೆ. ಪೂರ್ವಾಷಾಢ ನಕ್ಷತ್ರ. ವಿನಯವಂತರು, ಮಿತಭಾಷಿಗಳು, ಬೇರೆಯವರ ದುಃಖಕ್ಕೆ ಬೇಗ ಸ್ಪಂದಿಸುವವರು. ಈ ನಕ್ಷತ್ರದ ಅಧಿಪತಿ ಶುಕ್ರ. ಲಕ್ಷ್ಮಿ ಅಷ್ಟೋತ್ತರ ಪಾರಾಯಣ ಮಾಡಿ. ಪೂರ್ವಾಷಾಢ ನಕ್ಷತ್ರದ ಅಧಿದೇವತೆ ಜಲದೇವತೆಯಾಗಿದ್ದು, ಪೂರ್ವಾಷಾಢ ನಕ್ಷತ್ರದ ದಿವಸ ಜಲದೇವತೆ ಅಥವಾ ಗಂಗಾ ಮಾತೆಯನ್ನು ಪೂಜಿಸಿದರೆ ಮಾನಸಿಕ ಹಾಗೂ ದೈಹಿಕ ಒತ್ತಡಗಳು ನಿವಾರಣೆಯಾಗುತ್ತವೆ. ಉತ್ತರಾಷಾಢ ನಕ್ಷತ್ರ. ಸಮಯ ಚಿತ್ತದಿಂದ ನಡೆದುಕೊಳ್ಳುವವರು, ಅತಿಯಾದ ವಿನಯ, ಸೌಮ್ಯ ಮಾತು. ಈ ನಕ್ಷತ್ರದ ಅಧಿಪತಿ ರವಿ. ಆದಿತ್ಯ ಹೃದಯ ಪಾರಾಯಣ ಮಾಡಿ. ಉತ್ತರಾಷಾಢ ನಕ್ಷತ್ರದ ಅಧಿದೇವತೆ ವಿಶ್ವದೇವನಾಗಿದ್ದು, ಉತ್ತರಾಷಾಢ ನಕ್ಷತ್ರದ ದಿವಸ ವಿಶ್ವದೇವನನ್ನು ಹೂಗಳಿಂದ ಪೂಜಿಸಿದರೆ ಎಲ್ಲ ಕೆಲಸ ಕಾರ್ಯಗಳು ಕೈಗೂಡುತ್ತದೆ. ಶ್ರವಣ ನಕ್ಷತ್ರ. ಈ ನಕ್ಷತ್ರದವರು ತಮ್ಮ ತಪ್ಪನ್ನ ಬೇಗ ಒಪ್ಪಿಕೊಳ್ಳುವ ಮನೋಭಾವ, ಇನ್ನೊಬ್ಬರಿಗೆ ನೋವಿಗೆ ಬೇಗ ಸ್ಪಂದಿಸುವ ಮತ್ತು ಪರರಿಗೆ ಉಪಕಾರಿ. ಈ ನಕ್ಷತ್ರದ ಅಧಿಪತಿ ಚಂದ್ರ. ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ. ಶ್ರವಣ ನಕ್ಷತ್ರದ ಅಧಿದೇವತೆ ವಿಷ್ಣುವಾಗಿದ್ದು, ಶ್ರವಣ ನಕ್ಷತ್ರದ ದಿವಸ ವಿಷ್ಣುವನ್ನು ಹಳದಿ ಮತ್ತು ನೀಲಿ ಹೂಗಳಿಂದ ಪೂಜಿಸಿದರೆ ಧನವೃದ್ಧಿ, ಸ್ಪರ್ಧೆಗಳಲ್ಲಿ ಜಯಶಾಲಿಗಳಾಗುತ್ತಾರೆ. ಧನಿಷ್ಠ ನಕ್ಷತ್ರ. ಈ ನಕ್ಷತ್ರದವರು ಸ್ವಲ್ಪ ಕಠೋರ ಮಾತಿನಲ್ಲೂ ನಿಪುಣರು. ಈ ನಕ್ಷತ್ರದ ಅಧಿಪತಿ ಕುಜ. ಮಂಗಳ ಚಂಡಿಗೆ ಸ್ತೋತ್ರ ಹೇಳಿ. ಧನಿಷ್ಠ ನಕ್ಷತ್ರದ ಅಧಿದೇವತೆ ವಾಸುದೇವತೆಯಾಗಿದ್ದು, ಧನಿಷ್ಠ ನಕ್ಷತ್ರದ ದಿವಸ ವಾಸುದೇವತೆಯನ್ನು ಗಂಧ ಪುಷ್ಪಗಳಿಂದ ಪೂಜಿಸಿದರೆ ಎಲ್ಲ ರೀತಿಯ ಭಯ ನಿವಾರಣೆಯಾಗುತ್ತದೆ. ಶತಭಿಷ ನಕ್ಷತ್ರ. ಈ ನಕ್ಷತ್ರದವರು ಸಮಯಕ್ಕೆ ತಕ್ಕಂತೆ ಹೊಂದಿಕೊಳ್ಳುವ ಸ್ವಭಾವ ಚತುರರು. ಈ ನಕ್ಷತ್ರದ ಅಧಿಪತಿ ರಾಹು. ಸುಬ್ರಹ್ಮಣ್ಯ ಸ್ತೋತ್ರ ಪಾರಾಯಣ ಮಾಡಿ. ಶತಭಿಷ ನಕ್ಷತ್ರದ ಅಧಿದೇವತೆ ವರುಣ ದೇವತೆಯಾಗಿದ್ದು, ಶತಭಿಷ
ನಕ್ಷತ್ರದ ದಿವಸ ವರುಣ ದೇವತೆಯನ್ನು ಪೂಜಿಸಿದರೆ ಎಲ್ಲ ರೀತಿಯ ತೊಂದರೆಗಳು ನಿವಾರಣೆಯಾಗಿ ಶಕ್ತಿ ಧನ ವೃದ್ಧಿಯಾಗುತ್ತದೆ. ಪೂರ್ವ ಭಾದ್ರಾ ನಕ್ಷತ್ರ. ಈ ನಕ್ಷತ್ರದವರಿಗೆ ಶ್ರದ್ಧೆ ಜಾಸ್ತಿ. ಯಾವುದೇ ವಿಷಯ ಸರಿಯಾಗಿ ತಿಳಿದುಕೊಳ್ಳದೆ ಆಳವಾಗಿ ಅಧ್ಯಯನ ಮಾಡದೆ ಒಪ್ಪಿಕೊಳ್ಳುವುದಿಲ್ಲ. ಈ ನಕ್ಷತ್ರದ ಅಧಿಪತಿ ಗುರು. ಗುರುಚರಿತೆ ಪಾರಾಯಣ ಮಾಡಿ. ಪೂರ್ವ ಭಾದ್ರಾ ನಕ್ಷತ್ರದ ಅಧಿದೇವತೆ ಅಜನ್ಮ, ರುದ್ರನ ಇನ್ನೊಂದು ಹೆಸರು ಅಜನ್ಮನಾಗಿದ್ದು, ಪೂರ್ವ ಭಾದ್ರಾ ನಕ್ಷತ್ರದ ದಿವಸ ಅಜನ್ಮನನ್ನು ಪೂಜಿಸಿದರೆ ಶ್ರದ್ಧಾವಂತ ಧರ್ಮನಿಷ್ಠನಾಗುತ್ತಾನೆ. ಉತ್ತರ ಭಾದ್ರಾ ನಕ್ಷತ್ರ. ಭಾದ್ರಪದ ನಕ್ಷತ್ರ ಗತ್ತಿನ ಮಾತಿನವರು, ಮಾತಿನಲ್ಲಿ ಚಾತುರ್ಯ ಉಳ್ಳವರು, ಮಿತಭಾಷಿಗಳು. ಈ ನಕ್ಷತ್ರದ ಅಧಿಪತಿ ಶನಿ. ಶಿವನಿಗೆ ಬುತ್ತಿ ಪೂಜೆ ಮಾಡಿಸಿ. ಸಾಧ್ಯವಾದಾಗ ಉತ್ತರ ಭಾದ್ರಾ ನಕ್ಷತ್ರದ ಅಧಿದೇವತೆ ಅಹಿರ್ಬುರ್ಧನಾಗಿದ್ದು, ರುದ್ರನ ಮತ್ತೊಂದು ಹೆಸರು. ಉತ್ತರ ಭಾದ್ರಾ ನಕ್ಷತ್ರದ ದಿವಸ ಅಹಿರ್ಬುರ್ಧನ ದೇವತೆಯನ್ನು ಪೂಜಿಸಿದರೆ ದೇವತಾಶಾಸ್ತ್ರ ನಿಪುಣನಾಗುತ್ತಾನೆ. ರೇವತಿ ನಕ್ಷತ್ರ. ಈ ನಕ್ಷತ್ರದವರು ಸ್ವಭಾವತಃ ಒಳ್ಳೆಯವರು, ಆಧ್ಯಾತ್ಮದ ಒಲವು ಹೊಂದಿರುವವರು, ದೇವರನ್ನು ಅಪಾರ ನಂಬುವವರು, ಆದರೆ ಸ್ವಲ್ಪ ಅಹಂ ಹೊಂದಿರುವವರು. ಈ ನಕ್ಷತ್ರದ ಅಧಿಪತಿ ಬುಧ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ರೇವತಿ ನಕ್ಷತ್ರದ ಅಧಿದೇವತೆ ಪೂಷ ದೇವತೆ, ಸೂರ್ಯನ ಇನ್ನೊಂದು ಹೆಸರು ಇದಾಗಿದ್ದು, ರೇವತಿ ನಕ್ಷತ್ರದ ದಿವಸ ಪೂಷ ದೇವತೆಯನ್ನು ಬಿಳಿ ಹೂಗಳಿಂದ ಪೂಜಿಸಿದರೆ ಶುಭ ಉಂಟಾಗುತ್ತದೆ. ಸಾಹಸವಂತರಾಗುತ್ತಾರೆ. ದೋಷಗಳು ನಿವಾರಣೆಯಾಗುತ್ತದೆ. ಶುಭ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.